ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಉಳಿದನ್ನದಲ್ಲಿ ಯಾವಾಗಲೂ ಚಿತ್ರಾನ್ನ, ಒಗ್ಗರಣೆ ಅನ್ನ, ಫ್ರೈಡ್ ರೈಸ್ನ ಮಾಡ್ಕೊಳ್ತೀವಿ. ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ ನೋಡಿ. ಆರೋಗ್ಯಕರ, ರುಚಿಕರ, ಹೊಟ್ಟೆಗೆ ತಣ್ಣಗಿರುತ್ತೆ. ಯಾವುದೇ ರೀತಿಯಾಗಿರೋ ಮಸಾಲೆನ ಕೂಡ ಹಾಕ್ಕೊತಾ ಇಲ್ಲ, ಉಪಯೋಗ ಮಾಡ್ತಾಯಿಲ್ಲ. ಇದು ಮಿಕ್ಕಿರೋ ಅನ್ನ, ಸ್ವಲ್ಪ ಜಾಸ್ತಿನೇ ಮಿಕ್ಕೋಗಿದೆ. ಕೈಯಲ್ಲಿ ಇದನ್ನು ಸ್ವಲ್ಪ ಮಟ್ಟಕ್ಕಷ್ಟು ನುಣ್ಣಗೆ ಮಾಡ್ಕೋಬೇಕು, ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡ್ಕೊಂಡ್ಮೇಲೆ, ನುಣ್ಣಗೆ ಮಾಡ್ಕೊಂಡ್ಮೇಲೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಸುಮಾರು ಒಂದು 1/4 ಲೀಟ್ರಷ್ಟು ಅನ್ನ ಮುಳುಗೋಗ್ಬಿಡ್ಬೇಕು. ಅಲ್ಲಿವರೆಗೂ ನೀರು ಹಾಕೋಬೇಕು. ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪನ್ನ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ ಕಲಿಸ್ಕೊಂಡ್ಬಿಡ್ಬೇಕು. ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಮುಚ್ಚಿಟ್ಟು ಇದನ್ನು ಸುಮಾರು ಒಂದು 8 ರಿಂದ 10 ಗಂಟೆಗಳ ಕಾಲ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸ್ವಲ್ಪ ನೆನೆಯಕ್ಕೆ ಬಿಡಬೇಕು. ಸ್ವಲ್ಪ ಮಟ್ಟಕ್ಕಷ್ಟು ಫರ್ಮೆಂಟೇಷನ್ ಆಗಬೇಕು. ಅಥವಾ ನಿಮಗೆ ಫರ್ಮೆಂಟೇಷನ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ತಕ್ಷಣವೇ ಈ ರೆಸಿಪಿನ ಮಾಡ್ಕೋಬೋದು. ನೀರು ಉಪ್ಪು ಹಾಕಿ ಕಲಿಸ್ಕೊಂಡಿದ್ದ ತಕ್ಷಣವೇ ಬೇರೆ ಸ್ಟೆಪ್ಪುಗಳನ್ನ ಮಾಡ್ಕೋಬೋದು. ಅಥವಾ ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಳ್ಳೋಂಗಿದ್ರೆ ಬೆಳಿಗ್ಗೆ ಕೂಡ ಈ ರೀತಿಯಾಗಿ ಕಲಿಸಿಡ್ಬೋದು. ನೋಡಿ, ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಫಾಲೋ ಮಾಡಿ. ಸುಮಾರು ಒಂದು 4 ರಿಂದ 5 ಅವರ್ ಆದಮೇಲೆ ನಾನು ಬೆಳಗ್ಗೆ ನೆನೆ ಹಾಕಿದ್ದೆ ಮಧ್ಯಾಹ್ನದ ಊಟಕ್ಕೋಸ್ಕರ. ಅನ್ನ ನೀರನ್ನೆಲ್ಲ ಚೆನ್ನಾಗಿ ಹೀರಿದೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಈ 2 ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಫ್ಲೇವರು ಅನ್ನದಲ್ಲೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮೊಸರು ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದರ ಜೊತೆ ಕಲಿಸ್ಕೊಂಡು ತಿಂದರೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಇದು ಮೊಸರು ಸುಮಾರು ಒಂದು 100 ml ಅಷ್ಟಿದೆ, 100 ml ಅಷ್ಟಿದೆ. ಸಣ್ಣ ಬಾಟ್ಲಲ್ಲಿ 1 ಬಾಟ್ಲಷ್ಟು ಮೊಸರನ್ನ ಹಾಕೊಂಡ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಏನಿಲ್ಲ. ಇಷ್ಟ ಇದ್ದರೆ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಒಗ್ಗರಣೆನ ಹಾಕ್ಕೋಬೋದು. ಒಗ್ಗರಣೆ ಹಾಕ್ಕೊಂಡ್ರೆ ಮೊಸರನ್ನ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಾನು ಒಗ್ಗರಣೆನ ಹಾಕ್ಕೊಳ್ತಾ ಇಲ್ಲ. ಇಷ್ಟ ಇದ್ದರೆ ನೀವು ಸಣ್ಣ ಒಗ್ಗರಣೆನ ಹಾಕ್ಕೋಬೋದು. ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ಬಂದೇ ಬರುತ್ತೆ ಈ ರೆಸಿಪಿ. ಯಾರಿಗೆ ಬರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅಥವಾ ಎಷ್ಟೋ ಜನ ಮರ್ತೋಗಿರ್ತಾರೆ, ಅವರಿಗೆ ಇದನ್ನು ನೋಡಿದ್ಮೇಲೆ, ಈ ವಿಡಿಯೋ ನೋಡಿದ್ಮೇಲೆ ನೆನಪು ಕೂಡ ಆಗುತ್ತೆ. ಮತ್ತೊಮ್ಮೆ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.